ಹಣದಿಂದ ಹಣವನ್ನು ಮಾಡಬಹುದು. ಹೌದು, PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇದು ಸರ್ಕಾರದಿಂದ ಜಾರಿಯಲ್ಲಿರುವ ಹಣ ಉಳಿತಾಯದ ಸ್ಕೀಮ್. ನೀವು ಹಣವನ್ನು PPF ಅಕೌಂಟ್ನಲ್ಲಿ ಉಳಿತಾಯವನ್ನು ಮಾಡಿ ಆ ಉಳಿತಾಯ ಹಣದ ಮೇಲೆ ಇಂಟ್ರೆಸ್ಟನ್ನು ಪಡೆಯಬಹುದು. ಇದು ಭಾರತ ಸರ್ಕಾರದ ಯೋಜನೆಯಾಗಿರುವುದರಿಂದ ಇನ್ವೆಸ್ಟ್ ಮಾಡಿರುವ ಅಷ್ಟು ಹಣ 100% ಸೇಫ್ ಆ್ಯಂಡ್ ಸೆಕ್ಯೂರ್ ಇನ್ವೆಸ್ಟ್ಮೆಂಟ್ ಆಗಿರುತ್ತದೆ. 40 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಹಣವನ್ನು ನೀವಿಲ್ಲಿ ಉಳಿತಾಯವನ್ನು ಮಾಡಬಹುದು. ಹಾಗಾದರೆ ಎಲ್ಲಿ ಮತ್ತು ಹೇಗೆ ಇನ್ವೆಸ್ಟ್ ಮಾಡಬೇಕು, ಎಷ್ಟು % ಇಂಟ್ರೆಸ್ಟ್ನಲ್ಲಿ ಎಷ್ಟು ಪ್ರಾಫಿಟ್ ಸಿಗುತ್ತದೆ, ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಅವಧಿಗೆ ಮುನ್ನ ಕ್ಲೋಸ್ ಮಾಡಬಹುದಾ ಮುಂತಾದ ಎಲ್ಲ ಡೀಟೇಲನ್ನು ಡಿಸ್ಕಸ್ ಮಾಡೋಣ. ನೀವು ಭಾರತದ ನಿವಾಸಿಯಾಗಿದ್ದಲ್ಲಿ ಮೈನರ್ ಅಥವಾ ಮೇಜರ್ 18 ವರ್ಷದ ಒಳಗೆ ಮತ್ತು 18 ವರ್ಷದ ಮೇಲಿರುವವರು ಕೂಡ ಅಕೌಂಟನ್ನು ಓಪನ್ ಮಾಡಬಹುದು. ನಿಮ್ಮ ವಯಸ್ಸು 18 ವರ್ಷದ ಕೆಳಗಿದ್ದರೆ ನೀವು ಪೋಷಕರೊಂದಿಗೆ ಅಕೌಂಟನ್ನು ಓಪನ್ ಮಾಡಬಹುದು. ಒಂದು ಬಾರಿಗೆ ಒಂದು ಅಕೌಂಟನ್ನು ಓಪನ್ ಮಾಡಬಹುದು. ನಿಮ್ಮ PPF ಅಕೌಂಟ್ ಚಾಲ್ತಿಯಲ್ಲಿದ್ದರೆ ನೀವು ಮತ್ತೊಂದು ಹೊಸ ಅಕೌಂಟನ್ನು ಓಪನ್ ಮಾಡಲು ಸಾಧ್ಯವಿಲ್ಲ. ಮತ್ತು ನೀವು ಜಾಯಿಂಟ್ ಅಕೌಂಟ್ ಕೂಡ ಓಪನ್ ಮಾಡಲು ಅವಕಾಶವಿರುವುದಿಲ್ಲ. PPF ಅಕೌಂಟ್ ಓಪನ್ ಮಾಡುವ ಸಮಯದಲ್ಲಿ ಮಿನಿಮಮ್ 500 ರೂಪಾಯಿ ಡೆಪಾಸಿಟನ್ನು ಮಾಡಬೇಕು. ಇನ್ನು ಮ್ಯಾಕ್ಸಿಮಮ್ ಅಮೌಂಟ್ ಒಟ್ಟು ಒಬ್ಬ ವ್ಯಕ್ತಿಗೆ 1 ವರ್ಷದಲ್ಲಿ 1.5 ಲಕ್ಷ ಡೆಪಾಸಿಟನ್ನು ಮಾಡಬಹುದು. ಒಬ್ಬರು 500 ರೂಪಾಯಿ ಮಿನಿಮಮ್ ಡೆಪಾಸಿಟ್ ಮಾಡಬೇಕು. 500 ರೂಪಾಯಿ ಮೇಲೆ 1.5 ಲಕ್ಷದ ಒಳಗೆ ಎಷ್ಟು ಬೇಕಾದರೂ ವರ್ಷಕ್ಕೆ ಡೆಪಾಸಿಟ್ ಮಾಡಬಹುದು. ನೀವು ಲಂಸಮ್ ಆಗಿ ಅಥವಾ ಇನ್ಸ್ಟಾಲ್ಮೆಂಟ್ನಲ್ಲಿ ಕೂಡ ಹಣವನ್ನು ಡೆಪಾಸಿಟ್ ಮಾಡಬಹುದು. PPF ಅಕೌಂಟ್ನ ಡ್ಯೂರೇಷನ್ 15 ವರ್ಷಗಳವರೆಗೆ ಇರುತ್ತದೆ. ನೀವು 15 ವರ್ಷಗಳವರೆಗೆ ಮಿನಿಮಮ್ 500 ರೂಪಾಯಿಯಿಂದ 1.5 ಲಕ್ಷದವರೆಗೆ ಡೆಪಾಸಿಟನ್ನು ಮಾಡುತ್ತಾ ಬರಬೇಕು. ನಿಮ್ಮ ಬಳಿ ಹೆಚ್ಚು ಹಣ ಇಲ್ಲದಿದ್ದರೂ ನೀವು ಮಿನಿಮಮ್ 500 ರೂಪಾಯಿಯನ್ನಾದರೂ ವರ್ಷಕ್ಕೆ ಡೆಪಾಸಿಟ್ ಮಾಡಬೇಕು. ವರ್ಷದಲ್ಲಿ ಒಂದು ಬಾರಿಯಾದರೂ 500 ರೂಪಾಯಿಯನ್ನು ಡೆಪಾಸಿಟ್ ಮಾಡದಿದ್ದಲ್ಲಿ ಅಕೌಂಟ್ ಡಿಸ್ಕಂಟಿನ್ಯೂ ಆಗುತ್ತದೆ. ಇನ್ನು ಡಿಸ್ಕಂಟಿನ್ಯೂ ಅಕೌಂಟನ್ನು ರೀಓಪನ್ ಮಾಡುವುದು ಹೇಗೆ ಅದರ ಬಗ್ಗೆ ನೋಡೋಣ. ಡಿಸ್ಕಂಟಿನ್ಯೂ ಅಕೌಂಟನ್ನು ಕಂಟಿನ್ಯೂ ಮಾಡಲು ಪ್ರತಿ ವರ್ಷಕ್ಕೆ 50 ರೂಪಾಯಿ ಪೆನಾಲ್ಟಿಯನ್ನು ನೀಡಿ ಅಕೌಂಟನ್ನು ಕಂಟಿನ್ಯೂ ಮಾಡಬಹುದು. ಇನ್ನು ಅಕೌಂಟ್ ಡಿಸ್ಕಂಟಿನ್ಯೂ ಆಗಿದ್ದಲ್ಲಿ ನೀವು ಮತ್ತೊಂದು ಹೊಸ PPF ಅಕೌಂಟನ್ನು ಓಪನ್ ಮಾಡಲು ಸಾಧ್ಯವಿಲ್ಲ. ನೀವು ಹಳೆಯ ಅಕೌಂಟನ್ನು ರೀಸ್ಟಾರ್ಟ್ ಮಾಡಬೇಕು. ಈ ಮೊದಲೇ ಹೇಳಿದಂತೆ ಒಬ್ಬ ವ್ಯಕ್ತಿ ಒಂದು ಬಾರಿಗೆ ಒಂದು ಅಕೌಂಟನ್ನು ಓಪನ್ ಮಾಡಲು ಮಾತ್ರ ಸಾಧ್ಯವಿದೆ. ಉದಾಹರಣೆಗೆ, ನೀವು ಅಕೌಂಟ್ ಓಪನ್ ಮಾಡಿರುವ ಮೊದಲ 2 ವರ್ಷ ಹಣವನ್ನು ಇನ್ವೆಸ್ಟ್ ಮಾಡಿರುತ್ತೀರಾ. ನಂತರ ಕಾರಣಾಂತರಗಳಿಂದ ಮುಂದಿನ 2 ವರ್ಷ ಹಣವನ್ನು ಡೆಪಾಸಿಟ್ ಮಾಡಲು ಸಾಧ್ಯವಾಗಿರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಡಿಸ್ಕಂಟಿನ್ಯೂ ಮಾಡಿರುವ ಪ್ರತಿ ವರ್ಷಕ್ಕೆ 50 ರೂಪಾಯಿಯಂತೆ 100 ರೂಪಾಯಿ ಪೆನಾಲ್ಟಿಯನ್ನು ಕೊಡಬೇಕು. ಅದರ ಜೊತೆ ಮಿನಿಮಮ್ ಬ್ಯಾಲೆನ್ಸ್ 500 ರೂಪಾಯಿ 2 ವರ್ಷಕ್ಕೆ 1000 ರೂಪಾಯಿಯನ್ನು ಕೊಟ್ಟು ಅಕೌಂಟನ್ನು ರೀಓಪನ್ ಮಾಡಬಹುದು. ಇನ್ನು ಅಕೌಂಟ್ ಡಿಸ್ಕಂಟಿನ್ಯೂ ಆಗುವ ಮೊದಲು ನೀವು ಇನ್ವೆಸ್ಟ್ ಮಾಡಿದ ಹಣದ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತಾ ಇರುತ್ತದೆ. ಇಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಸ್ಥಗಿತವಾಗಿರುವುದಿಲ್ಲ. ಈಗ ನಾವು ಇಂಟ್ರೆಸ್ಟ್ ರೇಟ್ನ ಬಗ್ಗೆ ನೋಡೋಣ. ಎಟ್ ಪ್ರೆಸೆಂಟ್ 7.1% ಪರ್ ಆನಮ್ನಲ್ಲಿ ಇಂಟ್ರೆಸ್ಟ್ ಸಿಗಲಿದೆ. ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಹಣಕಾಸು ಸಚಿವಾಲಯದ ಮೇರೆಗೆ ಪ್ರತಿ 3 ತಿಂಗಳಿಗೆ ಒಮ್ಮೆ ಇಂಟ್ರೆಸ್ಟ್ ರೇಟನ್ನು ಬದಲಾವಣೆ ಮಾಡಲಾಗುತ್ತದೆ. ಇಲ್ಲಿ ಯಾವುದೇ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಇರುವುದಿಲ್ಲ. ಈಗಿರುವ 7.1% ಇಂಟ್ರೆಸ್ಟ್ ಮುಂದಿನ 6 ತಿಂಗಳ ನಂತರ 8%ಗೆ ಬದಲಾವಣೆ ಆಗಬಹುದು. ಹಾಗೆ ಬದಲಾವಣೆ ಮಾಡಿದಾಗ 7.1% ಇಂಟ್ರೆಸ್ಟ್ನ ಬದಲಿಗೆ 8% ಬಡ್ಡಿಯನ್ನು ಲೆಕ್ಕ ಹಾಕಲಾಗುತ್ತದೆ. ಇನ್ನು ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ. ಅಂದರೆ ಬಡ್ಡಿಯ ಮೇಲೆ ಬಡ್ಡಿಯನ್ನು ಪಡೆಯಬಹುದು. ಪ್ರತಿ ವರ್ಷ ನೀವು ಪಡೆದ ಇಂಟ್ರೆಸ್ಟ್ ಹಣವನ್ನು 31ನೇ ಮಾರ್ಚ್ಗೆ ನಿಮ್ಮ ಖಾತೆಯಲ್ಲಿರುವ ಹಣದ ಜೊತೆಗೆ ಜೋಡಣೆಯನ್ನು ಮಾಡಲಾಗುತ್ತದೆ. ಉದಾಹರಣೆಗೆ, ನೀವು 1 ಲಕ್ಷ ಹಣವನ್ನು ಡೆಪಾಸಿಟ್ ಮಾಡಿರುತ್ತೀರಾ. ಆ 1 ಲಕ್ಷಕ್ಕೆ ನಿಮಗೆ 7,100 ರೂಪಾಯಿ ಬಡ್ಡಿ ಸಿಕ್ಕಿರುತ್ತದೆ. ಆ ಬಡ್ಡಿಯನ್ನು 1 ಲಕ್ಷಕ್ಕೆ ಜೋಡಣೆಯನ್ನು ಮಾಡಿ ಮುಂದಿನ ವರ್ಷದಲ್ಲಿ 1,07,100 ರೂಪಾಯಿಗೆ ಬಡ್ಡಿಯನ್ನು ಲೆಕ್ಕ ಹಾಕಲಾಗುತ್ತದೆ. ಇನ್ನು ಇಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಕೂಡ ಪಡೆಯಬಹುದು. ನೀವು ಪ್ರತಿ ವರ್ಷ 1.5 ಲಕ್ಷಕ್ಕೆ ಟ್ಯಾಕ್ಸ್ ಡಿಡಕ್ಷನನ್ನು ATC ಅಂಡರಲ್ಲಿ ಪಡೆಯಬಹುದು. ಇನ್ನು ಇಲ್ಲಿ ಇಂಟ್ರೆಸ್ಟ್ನ ಮೇಲೆ ಯಾವುದೇ ಟ್ಯಾಕ್ಸ್ ಡಿಡಕ್ಟ್ ಆಗುವುದಿಲ್ಲ. ಇದು ಟ್ಯಾಕ್ಸ್ ಫ್ರೀ ಆಗಿರುತ್ತದೆ. ಈಗ ನಾವು PPF ಖಾತೆಯ ಮುಕ್ತಾಯ ಮತ್ತು PPF ಖಾತೆಯ ವಿಸ್ತರಣೆಯ ಬಗ್ಗೆ ನೋಡೋಣ. PPF ಖಾತೆಯು 15 ವರ್ಷಗಳವರೆಗೆ ಇರುತ್ತದೆ. ಇಲ್ಲಿ 15 ವರ್ಷವನ್ನು ನೀವು ಅಕೌಂಟ್ ಓಪನ್ ಮಾಡಿದ ನೆಕ್ಸ್ಟ್ ಇಯರಿಂದ ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ. ಅಂದರೆ ನೀವು 2025ರಲ್ಲಿ ಅಕೌಂಟನ್ನು ಓಪನ್ ಮಾಡಿದರೆ 2026ರಿಂದ 15 ವರ್ಷಗಳನ್ನು ಕೌಂಟ್ ಮಾಡಲಾಗುತ್ತದೆ. ಇನ್ನು 15 ವರ್ಷದ ನಂತರ ಅಕೌಂಟ್ ಮೆಚುರಿಟಿ ಹೊಂದಿದ ದಿನದಂದು ನಿಮಗೆ 3 ಆಪ್ಷನ್ಗಳು ಸಿಗಲಿವೆ. ಒಂದು, ನೀವು ಫುಲ್ ಹಣವನ್ನು ಹಿಂಪಡೆಯಬಹುದು.
ಅಥವಾ ನೀವು ಅಕೌಂಟನ್ನು ವಿಸ್ತರಣೆ ಕೂಡ ಮಾಡಬಹುದು. ನೀವು 5 ವರ್ಷಗಳವರೆಗೆ ಖಾತೆಯನ್ನು ವಿಸ್ತರಿಸಬಹುದು. ನೀವು 5 ವರ್ಷಗಳವರೆಗೆ ಹಣವನ್ನು ಡೆಪಾಸಿಟ್ ಮಾಡುವುದರ ಮೂಲಕ ಖಾತೆಯನ್ನು ವಿಸ್ತರಿಸಬಹುದು ಅಥವಾ ಯಾವುದೇ ಹಣವನ್ನು ಡೆಪಾಸಿಟ್ ಮಾಡದೆ ಕೂಡ ಅಕೌಂಟನ್ನು ವಿಸ್ತರಣೆ ಮಾಡಬಹುದು. ಇನ್ನು PPF ಅಕೌಂಟ್ 15 ವರ್ಷಗಳವರೆಗೆ ಇರುತ್ತದೆ. ಇದು ಕೆಲವರಿಗೆ ಲಾಂಗ್ ಡ್ಯೂರೇಷನ್ ಅನ್ನಿಸಬಹುದು. ಅಂತಹ ಸಂದರ್ಭದಲ್ಲಿ ಹಣದ ಅವಶ್ಯಕತೆ ಬಂದಾಗ ಹಣವನ್ನು ಹಿಂಪಡೆಯಬಹುದಾ ನೋಡೋಣ ಬನ್ನಿ. PPF ಅಕೌಂಟ್ನಲ್ಲಿ ಲೋನ್ ಕೂಡ ಪಡೆಯಬಹುದು. ಇಲ್ಲಿ ನೀವು 3 ರಿಂದ 6 ವರ್ಷದ ಒಳಗೆ ಡೆಪಾಸಿಟ್ ಮಾಡಿದ ಹಣದ ಮೇಲೆ ಲೋನನ್ನು ಪಡೆಯಬಹುದು. 5 ವರ್ಷದ ಒಳಗೆ ನೀವು PPF ಅಕೌಂಟನ್ನು ಕ್ಲೋಸ್ ಮಾಡಲು ಸಾಧ್ಯವಿಲ್ಲ. 5 ವರ್ಷದ ನಂತರ ನೀವು ಅಕೌಂಟನ್ನು ಕ್ಲೋಸ್ ಮಾಡಬಹುದು. ಆದರೆ ಕೆಲವೊಂದು ಕಂಡೀಷನ್ಗಳು ಅಪ್ಲೈ ಆಗುತ್ತದೆ. ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಹೈಯರ್ ಸ್ಟಡೀಸ್ಗೆ ಹಣದ ಅವಶ್ಯಕತೆ ಇದ್ದರೆ, ಒಂದು ವೇಳೆ ನೀವು ಭಾರತವನ್ನು ಬಿಟ್ಟು ಹೊರದೇಶದಲ್ಲಿ ವಾಸಿಸುತ್ತಿದ್ದಾಗ ಅಂತಹ ಸಂದರ್ಭದಲ್ಲಿ ನೀವು ಪ್ರೀಮೆಚೂರ್ ಆಗಿ ಅಕೌಂಟನ್ನು ಕ್ಲೋಸ್ ಮಾಡಬಹುದು. ಇಲ್ಲಿ 1% ಇಂಟ್ರೆಸ್ಟ್ನ ಮೇಲೆ ಪೆನಾಲ್ಟಿಯನ್ನು ಕೊಟ್ಟು ನೀವು ಅಕೌಂಟನ್ನು ಕ್ಲೋಸ್ ಮಾಡಬಹುದು. ಇನ್ನು ಅಕೌಂಟ್ ಓಪನ್ ಮಾಡಿದವರು ಮರಣ ಹೊಂದಿದಲ್ಲಿ ಅಕೌಂಟ್ನ ನಾಮಿನಿ ಹಣವನ್ನು ಪಡೆಯಬಹುದು. ಇಲ್ಲಿ ಯಾವುದೇ ಪೆನಾಲ್ಟಿ ಇರುವುದಿಲ್ಲ, ಆದರೆ ಅಕೌಂಟನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗಲು ಕೂಡ ಸಾಧ್ಯವಿರುವುದಿಲ್ಲ. ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಯಾವ ರೀತಿ ಆಗುತ್ತದೆ ನೋಡೋದಾದರೆ, ಇಲ್ಲಿ ನೀವು ವರ್ಷಕ್ಕೆ ಒಟ್ಟು 12,000 ಇನ್ವೆಸ್ಟ್ ಮಾಡುತ್ತೀರಾ. ಇಲ್ಲಿ ಪ್ರೆಸೆಂಟ್ ಇಂಟ್ರೆಸ್ಟ್ ರೇಟ್ 7.1%ನಲ್ಲಿ 15 ವರ್ಷಕ್ಕೆ 1,45,457 ರೂಪಾಯಿ ಇಂಟ್ರೆಸ್ಟ್ ಹಣವನ್ನು ಪಡೆಯಬಹುದು. ಹಾಗೆ ಮೆಚುರಿಟಿ ವ್ಯಾಲ್ಯೂ 3,35,457 ರೂಪಾಯಿಗಳು. ಇಲ್ಲಿ ನೀವು ಇನ್ವೆಸ್ಟ್ ಮಾಡಿದ ಹಣ 1,80,000 ರೂಪಾಯಿಗಳು. ಅದೇ ರೀತಿ ಪ್ರತಿ ವರ್ಷ 1.5 ಲಕ್ಷ ಇನ್ವೆಸ್ಟ್ ಮಾಡಿದಾಗ 7.1%. ಇದು ಈಗಿರುವ ಇಂಟ್ರೆಸ್ಟ್ ರೇಟ್. ಇದು ಚೇಂಜ್ ಕೂಡ ಆಗಬಹುದು. 15 ವರ್ಷಕ್ಕೆ 18,18,209 ರೂಪಾಯಿ ಇಂಟ್ರೆಸ್ಟ್ ಹಣವನ್ನು ಪಡೆಯಬಹುದು. ಹಾಗೆ ಮೆಚುರಿಟಿ ವ್ಯಾಲ್ಯೂ 40,68,209 ರೂಪಾಯಿಯನ್ನು ನೀವಿಲ್ಲಿ ಪಡೆಯಬಹುದು. ಇಲ್ಲಿ ಡೆಪಾಸಿಟ್ ಮಾಡಿದ ಹಣ 22,50,000 ರೂಪಾಯಿಗಳು. ಇನ್ನು ಈ ಅಕೌಂಟನ್ನು ನೀವು ಬ್ಯಾಂಕ್ನಲ್ಲಿ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಓಪನ್ ಮಾಡಬಹುದು. ಇದಿಷ್ಟು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ನ ಬಗ್ಗೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.